ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅಕ್ರಮವಾಗಿ ಅರಣ್ಯ ಸಂಪತ್ತನ್ನು ನಾಶಪಡಿಸಿದ್ದಾರೆ, ಮರಗಳನ್ನು ಕಡಿದಿದ್ದಾರೆ ಅನ್ನೋ ಆರೋಪ ಹೊತ್ತು ಪೊಲೀಸರ ಕಸ್ಟಡಿಯಲ್ಲಿದ್ರು. ಈಗ ಅವರಿಗೆ ಜಾಮೀನು ಸಿಕ್ಕಿದೆ. ಬೇಲೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೇಲ್ ಮಂಜೂರು ಮಾಡಿದ್ದಾರೆ. ಮರ ಕಡಿದ ಪ್ರಕರಣದಲ್ಲಿ ಆರೋಪ ಪ್ರಕರಣ ಅನ್ನಬಹುದು, ಆರೋಪ ಕೇಳಿ ಬರ್ತಾ ಇತ್ತು. ವಿಕ್ರಮ್ ಸಿಂಹ ಸಂಸದ ಪ್ರತಾಪ್ ಸಿಂಹ ಸಹೋದರ ಜಾಮೀನು ಸಿಕ್ಕಿದೆ. ನಂದಗೊಂಡನಹಳ್ಳಿ ಅಲ್ಲಿ 126 ಮರಗಳನ್ನ ಕಡಿದಿದ್ದಾರೆ ಅನ್ನೋ ಆರೋಪ ಅವರ ವಿರುದ್ಧ ಇದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ. ಅರಣ್ಯ ಬೋನಿನಿಂದ ವಿಕ್ರಮ್ ಸಿಂಹ ಜಾಮೀನು ಪಡ್ಕೊಂಡು ಹೊರಬಂದಿದ್ದಾರೆ. ಯಾಕೆ ಅಂತಂದ್ರೆ ಅವರು ಅರಣ್ಯದ ಸಂಪತ್ತನ್ನು ನಾಶ ಮಾಡಿದ್ರು, 126 ಮರಗಳನ್ನು ಕಡಿದ್ರು, ಪರ್ಮಿಷನ್ ತಗೊಂಡಿರಲಿಲ್ಲ, ವನ ಸಂಪತ್ತದು. ಈ ವಿಷಯವಾಗಿ ಸಿಸಿಬಿ ಅಧಿಕಾರಿಗಳು ಮೊದಲಿಗೆ ಅವರನ್ನ ವಶಕ್ಕೆ ಪಡ್ಕೊಂಡು ಅರಣ್ಯಾಧಿಕಾರಿಗಳಿಗೆ ಈ ಕೇಸನ್ನು ಟ್ರಾನ್ಸ್ಫರ್ ಮಾಡಿದ್ರು. ಆ ವಿಷಯವಾಗಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಲಾಗಿ ಬೇಲೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶರು ವಿಚಾರಣೆ ನಡೆಸಿ ಈಗ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ನಂದಗೊಂಡನಹಳ್ಳಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.